ಸಾಯಿರಾಮ್. ಎಲ್ಲರಿಗೂ ನಮ್ಮ ಸಾಯಿ ತ್ರಿಲೋಕೇಶು ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಸಾಯಿ ತ್ರಿಲೋಕೇಶು ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಸಾಯಿ ಸಂದೇಶಗಳ ಬಗ್ಗೆ ತಿಳಿದುಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಲು ಇಷ್ಟಪಡುವವರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ನ ಲಿಂಕನ್ನು ಕೊಟ್ಟಿದ್ದೇವೆ. ಜಾಯಿನ್ ಆಗಲು ಬಯಸುವವರು ಜಾಯಿನ್ ಆಗಿ ಬನ್ನಿ. ಈ ದಿನ ಸಾಯಿಬಾಬಾರವರು ಏನನ್ನ ಸಂದೇಶ ಕಳುಹಿಸಿಕೊಟ್ಟಿದ್ದಾರೆ ಎಂದು ನೋಡೋಣ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಆಸ್ತಿ ಅಂತಸ್ತು ಹೆಚ್ಚಾಗಬೇಕಾ? ಹಾಗಾದರೆ ಸಾಯಿನಾಥರು ಇಂದು ನಿಮಗೊಂದು ಗುಟ್ಟನ್ನು ಹೇಳುತ್ತಿದ್ದಾರೆ. ಕೆಲವೊಮ್ಮೆ ನೀವು ಬೇರೆಯವರಿಗಾಗಿ ಬದುಕುತ್ತಾ ನಿಮ್ಮ ಸ್ವಂತ ಸಂತೋಷವನ್ನು ಕಳೆದುಕೊಳ್ಳುತ್ತಿದ್ದೀರಾ. ನಿಮ್ಮ ಸುತ್ತಲಿನವರ ನಿಜವಾದ ಮುಖವಾಡ ಯಾವುದು ಅಂತ ನಿಮಗೆ ತಿಳಿಯಬೇಕಾ? ಇಂದಿನ ಸಂದೇಶ ನಿಮ್ಮ ಜೀವನವನ್ನೇ ಬದಲಾಯಿಸಲಿದೆ. ಹೌದು, ಬಾಬಾರವರು ಇಂದು ನಿಮಗಾಗಿ ಅತ್ಯಂತ ಪ್ರಮುಖವಾದ 4 ಸತ್ಯಗಳನ್ನು ತಿಳಿಸಿಕೊಡಲಿದ್ದಾರೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಬಾಬಾರವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ನೀವು ನಿಮ್ಮ ಆಸ್ತಿ ಮತ್ತು ಅಂತಸ್ತು, ಸಂಪತ್ತು ವೃದ್ಧಿಯಾಗಬೇಕು ಎಂದು ಬಯಸುತ್ತೀರಾ? ಹಾಗಿದ್ದರೆ ಸಾಯಿಬಾಬಾ ನಿಮಗೊಂದು ಮಾತನ್ನು ಹೇಳುತ್ತಿದ್ದಾರೆ. ಸದ್ಯಕ್ಕೆ ನಿಮ್ಮ ಬಳಿ ಇರುವ ಸಂಪತ್ತನ್ನು ಅತ್ಯಂತ ಸ್ವಚ್ಛವಾಗಿ ಮತ್ತು ಗೌರವದಿಂದ ಇಟ್ಟುಕೊಳ್ಳಿ. ನನ್ನ ಹತ್ತಿರ ಏನಿದೆ ಬಾಬಾ ಎಂದು ಕೀಳರಿಮೆ ಪಡಬೇಡಿ. ನಿಮ್ಮ ಬಟ್ಟೆ, ಪಾದರಕ್ಷೆ, ಮೊಬೈಲ್, ನಿಮ್ಮ ಕೋಣೆ ಹೀಗೆ ಪ್ರತಿಯೊಂದು ನಿಮ್ಮದೇ ಸಂಪತ್ತು. ಮೊಬೈಲ್ ಆಗಿದ್ದರೂ ಅದರಲ್ಲಿ ಒಳ್ಳೆಯ ವಿಷಯಗಳಿರಲಿ. ನಿಮ್ಮ ಬಳಿ ಇರುವುದನ್ನು ನೀವು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತೀರೋ ಅದನ್ನು ನೋಡಿ ಪ್ರಕೃತಿ ಮಾತೆಗೂ ಅನಿಸಬೇಕು, ಇವನು ವಸ್ತುಗಳಿಗೆ ತುಂಬ ಬೆಲೆ ಕೊಡುತ್ತಾನೆ ಎಂದು. ಆಗ ಆ ಪ್ರಕೃತಿಯೇ ನಿಮಗೆ ಈ ಭೂಮಿಯ ಮೇಲೆ ಸುಂದರವಾದ ಆಶ್ರಯವನ್ನು ಕರುಣಿಸುತ್ತಾರೆ. ನೀವು ಯಾರಾದರೂ ತೀರ್ಥಯಾತ್ರೆಗೆ ಹೋದಾಗ ಮುಖ್ಯವಾಗಿ ಯಾವ ದೇವಸ್ಥಾನಕ್ಕೆ ಹೋಗುತ್ತೀರೋ ಅಲ್ಲಿ ದರ್ಶನವನ್ನು ಚೆನ್ನಾಗಿ ಮಾಡಿ ಬನ್ನಿ. ದೇವರ ಮುಂದೆ ನಿಂತಾಗ ಕಣ್ಣುಗಳನ್ನು ಮುಚ್ಚಿಕೊಳ್ಳಬೇಡಿ. ಅಷ್ಟು ದೂರದಿಂದ ನೀವು ದೇವರ ದರ್ಶನಕ್ಕೆ ಹೋಗುತ್ತೀರಾ. ಆದ್ದರಿಂದ ಕಣ್ಣುಗಳನ್ನು ತೆರೆದು ಆ ಪರಮಾತ್ಮನ ಸ್ವರೂಪವನ್ನು ಮನದಣಿಯುವಂತೆ ಕಣ್ತುಂಬಿಕೊಳ್ಳಿ. ದೇವಸ್ಥಾನದಲ್ಲಿ ತುಂಬ ಜನಸಂದಣಿ ಇದ್ದರೆ, ಕಷ್ಟಪಟ್ಟು ಸಾಲಿನಲ್ಲಿ ನಿಲ್ಲಲು ಸಾಧ್ಯವಾಗದಿದ್ದರೆ ದೂರದಿಂದಲೇ ಕೈ ಮುಗಿದು ಪ್ರಣಾಮವನ್ನು ಸಲ್ಲಿಸಿ ಬಂದರೂ ಸಾಕು. ಅದರಲ್ಲಿ ಯಾವುದೇ ತಪ್ಪಿಲ್ಲ. ಆ ಪವಿತ್ರ ಭೂಮಿಯಿಂದ ನೀವು ತರುವ ಪ್ರಸಾದ, ತೀರ್ಥ ಅಥವಾ ತಿಲಕವೇ ಅತ್ಯಂತ ಪಾವನವಾದದ್ದು. ಕೇವಲ ಭಕ್ತಿಯಿಂದ ದರ್ಶನ ಮಾಡಿ ಬನ್ನಿ. ಬಂದರೂ ನಿಮ್ಮ ತೀರ್ಥಯಾತ್ರೆ ಸಫಲವಾಗುತ್ತದೆ. ನೀವು ಬೇರೆಯವರ ಇಷ್ಟದಂತೆ ನಿಮ್ಮ ಜೀವನದ ದಿನಚರಿಯನ್ನು ಬದಲಾಯಿಸಿಕೊಳ್ಳುತ್ತಾ ಹೋದರೆ ಜೀವನದಲ್ಲಿ ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ. ನಿಮ್ಮ ಸುತ್ತಮುತ್ತ ಕೆಲವು ಜನರಿದ್ದಾರೆ. ಅವರು ತಮ್ಮ ಮನಸ್ಸಿಗೆ ಬಂದಂತೆ ಬದುಕುತ್ತಾರೆ. ನಿಮಗೆ ಅಗತ್ಯವಿದ್ದಾಗ ಫೋನ್ ಕೂಡ ಎತ್ತುವುದಿಲ್ಲ. ಆದರೆ ಅವರ ಒಂಟಿತನವನ್ನು ದೂರ ಮಾಡಲು ಮಾತ್ರ ನಿಮ್ಮನ್ನು ಬಳಸಿಕೊಳ್ಳುತ್ತಾರೆ. ಇದರಿಂದಾಗಿ ನೀವು ಸದಾ ಉದಾಸೀನರಾಗಿರುತ್ತೀರಾ. ನಿಮ್ಮ ಸ್ವಂತ ಜೀವನದ ಬಗ್ಗೆ ನಿಮಗೇನು ಕನಸುಗಳಿಲ್ಲವೇ? ಇಂದಿನಿಂದಲೇ ನಿಮಗಾಗಿ ಬದುಕುವುದನ್ನು ಕಲಿಯಿರಿ. ಯಾರೋ ಜೊತೆಯಿಲ್ಲ ಎಂದು ನೀವು ಒಂಟಿತನದಿಂದ ಕಾಯಬೇಡಿ. ಒಬ್ಬಂಟಿಯಾಗಿ ನಡೆಯುವುದನ್ನು ರೂಢಿಸಿಕೊಳ್ಳಿ. ನೀವು ಸ್ವಾವಲಂಬಿಯಾದಾಗ ಈ ಜಗತ್ತು ನಿಮ್ಮನ್ನು ಆಟವಾಡಿಸಲು ಸಾಧ್ಯವಿಲ್ಲ. ಕೆಲವು ಪ್ರಶ್ನೆಗಳಿಗೆ ಉತ್ತರ ಯಾರನ್ನು ಕೇಳುವುದರಿಂದ ಸಿಗುವುದಿಲ್ಲ. ಮೌನವಾಗಿ ಎಲ್ಲವನ್ನ ಗಮನಿಸುವುದರಿಂದ ಮಾತ್ರ ಸಿಗುತ್ತದೆ. ನೀವು ಅನುಭವಸ್ಥರಾಗಬೇಕೆಂದು ಬಯಸುತ್ತೇನೆ. ಅದಕ್ಕಾಗಿ ಸ್ವಲ್ಪ ಶಾಂತವಾಗಿರಿ. ಧ್ಯಾನವನ್ನು ಮಾಡಿ. ಪ್ರಸ್ತುತ ಬದುಕಿನಲ್ಲಿ ಬದುಕಿ.
ಜನರ ನಡವಳಿಕೆಯನ್ನು ಸೂಕ್ಷ್ಮವಾಗಿ ಗಮನಿಸಿ. ಆಗ ನಿಮಗೆ ಸಂಬಂಧಗಳ ಮೌಲ್ಯ ಮತ್ತು ಜನರ ಚಾಲಾಕಿತನ ಚೆನ್ನಾಗಿ ನಿಮಗೆ ಅರ್ಥವಾಗುತ್ತದೆ. ಇಂದಿನಿಂದ ದಿನವನ್ನು ಉತ್ಸಾಹದಿಂದ ಕಳೆಯಿರಿ. ಕೆಲಸದ ನಡುವೆ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಮಗುವೇ, ನೀವು ನಂಬಿದವರೇ ನಿಮಗೆ ಕೈಕೊಟ್ಟಿದ್ದಾರೆ. ಯಾರಿಂದಲೋ ಬಹಳ ನಿರೀಕ್ಷೆ ಇಟ್ಟುಕೊಂಡು ಕೊನೆಗೆ ನೀವು ನಿರಾಶೆ ಕಾಡುತ್ತಿದೆಯಾ? ಹಾಗಾದರೆ ಈ ನನ್ನ ಸಂದೇಶ ಕೇಳು. ಬಾಬಾರವರು ಇಂದು ನಿಮಗೆ ಮನಸ್ಸಿನ ಭಾರವನ್ನು ಇಳಿಸಲು, ನಿಮ್ಮ ಎಲ್ಲ ಮನಸ್ಸಿನ ಆತಂಕಗಳನ್ನು ದೂರ ಮಾಡಲು ಒಂದು ಅದ್ಭುತವಾದ ಗುಟ್ಟನ್ನು ಹೇಳುತ್ತಿದ್ದಾರೆ. ನಿಮ್ಮ ಕಷ್ಟಗಳನ್ನು ಮರೆಸಿ ನಿಮ್ಮನ್ನು ಕೈ ಹಿಡಿದು ನಡೆಸಲು ಸಾಯಿನಾಥರು ಸಿದ್ಧರಾಗಿದ್ದಾರೆ. ನನ್ನನ್ನು ಬಿಟ್ಟು ಬೇರೆ ಯಾವುದೇ ಮನುಷ್ಯನ ಮೇಲೂ ಅತಿಯಾದ ಆಸೆ, ಭರವಸೆ ಅಥವಾ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬೇಡಿ ಎಂಬುದನ್ನು ನನ್ನ ಆರ್ಥಿಕ ಇಚ್ಛೆಯಾಗಿದೆ. ಯಾರೋ ನಿಮಗೆ ಸಹಾಯ ಮಾಡುತ್ತಾರೆ ಎಂದು ನೀವು ನಂಬಿದಾಗ ಅವರು ಇದ್ದಕ್ಕಿದ್ದಂತೆ ನಿಮ್ಮಿಂದ ದೂರ ಸರಿದಿದ್ದರೆ ಅದಕ್ಕೆ ಕಾರಣ ನಾನೇ ಅವರನ್ನು ನಿಮ್ಮಿಂದ ದೂರ ಮಾಡಿದ್ದೇನೆ. ನಾನು ನಿಮ್ಮ ಜೊತೆಯಲ್ಲಿ ಇರುವಾಗ ನಿಮ್ಮ ಮಾನಸಿಕ ನೆಮ್ಮದಿಗಾಗಲಿ ಅಥವಾ ಯಾವುದೋ ಸಂತೋಷಕ್ಕಾಗಲಿ ಮತ್ತೊಬ್ಬ ಮನುಷ್ಯನ ಮೇಲೆ ಯಾಕೆ ನೀವು ಅವಲಂಬಿತರಾಗಬೇಕು? ಅದರ ಅಗತ್ಯ ಇಲ್ಲವೇ ಇಲ್ಲ. ನೀವು ಯಾರ ಮೇಲಾದರೂ ನಿರೀಕ್ಷೆಯನ್ನು ಇಟ್ಟುಕೊಂಡರೆ ಪ್ರತಿ ಬಾರಿಯೂ ನಾನು ಮಧ್ಯೆ ಬಂದು ಆ ನಿರೀಕ್ಷೆಯನ್ನು ನನ್ನ ಕಡೆಗೆ ತಿರುಗಿಸಿಕೊಳ್ಳುತ್ತೇನೆ. ಆಸೆ, ಪ್ರೀತಿ ಎಲ್ಲವೂ ಇರಲಿ, ಆದರೆ ಅದೆಲ್ಲವೂ ನನ್ನ ಮೂಲಕವೇ ಸಾಗಬೇಕು. ಯಾವುದೇ ಸಂಬಂಧದಲ್ಲಿ ಪ್ರೀತಿ ಬೇಕಿದ್ದರೂ ಬಾಬಾ, ನಮ್ಮ ಸಂಬಂಧ ಚೆನ್ನಾಗಿರುವಂತೆ ಆಶೀರ್ವದಿಸು ಎಂದು ನನ್ನಲ್ಲಿ ಬೇಡಿಕೊಳ್ಳಿ. ನೀವು ನನಗೆ ಅತ್ಯಂತ ಪ್ರೀತಿಯ ಮಗು. ಆದ್ದರಿಂದ ನಿಮಗೆ ಏನೇ ಸಿಗಬೇಕಿದ್ದರೂ ಅದು ನನ್ನ ಮೂಲಕವೇ ನಿಮ್ಮನ್ನು ತಲುಪಬೇಕು ಎಂಬುದು ನನ್ನ ಆಶಯ. ನೀವು ಊರಿನಿಂದ ಹೊರಗೆ ಅಥವಾ ಪ್ರವಾಸಕ್ಕೆ ಹೋಗುತ್ತಿದ್ದರೆ ಹೋಗಿ ಬಂದ ಮೇಲೆ ಮನೆಯ ದಿನಸಿ ಸಾಮಗ್ರಿಗಳನ್ನು ತರಬಹುದು ಎಂದು ಯೋಚಿಸಬೇಡಿ. ತಿಂಗಳಿಗೆ ಬೇಕಾಗುವ ಅತ್ಯಗತ್ಯ ವಸ್ತುಗಳನ್ನೇ ಮೊದಲೇ ತಂದಿಟ್ಟುಕೊಂಡು ಪ್ರವಾಸಕ್ಕೆ ಹೊರಡಿ. ಇದರಿಂದ ಪ್ರವಾಸ ಮುಗಿಸಿ ಬಂದಾಗ ನಿಮಗೆ ಯಾವುದೇ ಹಸಿ ಬಿಸಿ ಅಥವಾ ಒತ್ತಡ ಇರುವುದಿಲ್ಲ. ನೆಮ್ಮದಿಯಾಗಿ ವಿಶ್ರಮಿಸಬಹುದು. ನಿಮ್ಮ ಕಚೇರಿಯ ಸ್ನೇಹಿತರು ಪ್ರವಾಸಕ್ಕೆ ಅಥವಾ ದೇವರ ದರ್ಶನಕ್ಕೆ ಒಟ್ಟಿಗೆ ಹೋಗಲು ನಿಮ್ಮನ್ನು ಕರೆಯಬಹುದು. ಖಂಡಿತವಾಗಿಯೂ ಅವರ ಜೊತೆಗೆ ಹೋಗಿ, ಅದರಲ್ಲಿ ಯಾವುದೇ ತಪ್ಪು ಇಲ್ಲ. ಆದರೆ ಒಂದು ವಿಷಯದಲ್ಲಿ ಮಾತ್ರ ಖಂಡಿತವಾಗಿಯೂ ಪಟ್ಟು ಹಿಡಿಯಿರಿ. ದೇವಸ್ಥಾನಕ್ಕೆ ಹೋದಾಗ ಯಾರದ್ದೇ ಸಂಬಂಧಿಕರ ಅಥವಾ ಸ್ನೇಹಿತರ ಮನೆಯಲ್ಲಿ ತಂಗಬೇಡಿ. ಎಲ್ಲರೂ ಸೇರಿ ಒಂದು ಒಳ್ಳೆಯ ಹೋಟೆಲ್ನಲ್ಲಿ ಇರಲು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಯಾರದೋ ಮನೆಗೆ ಹೋಗಿ ನೀವು ಅವರಿಗೆ ಹೊರೆಯಾಗಬಾರದು ಎಂಬ ಅರಿವು ನಿಮಗಿರಲಿ. ಒಂದು ವೇಳೆ ಹೋಟೆಲ್ ವ್ಯವಸ್ಥೆಗೆ ಉಳಿದವರು ಒಪ್ಪದಿದ್ದರೆ ನೀವು ಆ ಜಾಗಕ್ಕೆ ಹೋಗುವ ಆಲೋಚನೆಯನ್ನೇ ಬಿಟ್ಟುಬಿಡಿ. ಹಿಂದೆಲ್ಲ ನೀವು ಎಷ್ಟೋ ಒಳ್ಳೆಯ ಅಭ್ಯಾಸ ಇಟ್ಟುಕೊಂಡಿದ್ದೀರಾ. ಒಂದು ಲೋಟ ಅಥವಾ ಬಾಟಲಿಯಲ್ಲಿ ನೀರನ್ನು ತುಂಬಿಸಿ ನನ್ನ ಮುಂದೆ ಮುಚ್ಚಿಟ್ಟು ಮಲಗುತ್ತಿದ್ದೀರಿ. ರಾತ್ರಿ ಇಡೀ ಆ ನೀರು ನನ್ನ ಬಳಿಯೇ ಇರುತ್ತಿತ್ತು. ಅದು ನನಗೆ ನೀವು ನೀಡುವ ಪ್ರೀತಿಯ ಪಾನೀಯ ಆಗುತ್ತಿತ್ತು. ಮರುದಿನ ಬೆಳಗ್ಗೆ ಅದನ್ನು ನೀವು ಪ್ರಸಾದದ ರೂಪದಲ್ಲಿ ಸ್ವೀಕರಿಸುತ್ತಿದ್ದೀರಿ. ಇದರಿಂದ ನಿಮಗೆ ಅದ್ಭುತವಾದ ಮಾನಸಿಕ ಶಾಂತಿ ಸಿಗುತ್ತಿತ್ತು. ಈಗ ನಿಮ್ಮ ಜೀವನದಲ್ಲಿ ಮಾನಸಿಕವಾಗಿ ತುಂಬ ತೊಂದರೆ ಅನುಭವಿಸುತ್ತಿದ್ದರೆ ಅದೇ ಹಳೆಯ ಅಭ್ಯಾಸವನ್ನು ಮತ್ತೆ ಶುರು ಮಾಡಿ. ರಾತ್ರಿ ನೀರನ್ನು ನನ್ನ ಬಳಿ ಇಟ್ಟು ಬೆಳಗ್ಗೆ ಪ್ರಸಾದವಾಗಿ ಕುಡಿಯಿರಿ. ಇದರಿಂದ ಮೊದಲು ನಿಮ್ಮ ಅಶಾಂತ ಮನಸ್ಸು ಶಾಂತವಾಗುತ್ತದೆ, ಏಕಾಗ್ರತೆ ಹೆಚ್ಚುತ್ತದೆ ಮತ್ತು ಮುಂದೆ ಸಾಗಲು ನಿಮಗೆ ಸರಿಯಾದ ದಾರಿಗಳು ಗೋಚರವಾಗುತ್ತವೆ. ಕೇವಲ ಕಂಗಾಲಾಗುವುದರಿಂದ ಏನೂ ಸಿಗುವುದಿಲ್ಲ. ಯೋಚನೆ ಮಾಡಿ, ಒಂದೆಜ್ಜೆ
ಇಡಿ. ಸದಾ ನಗುತ್ತಾ ಮುನ್ನಡೆಯಿರಿ. ನಾನು ನಿಮ್ಮನ್ನು ಒಳ್ಳೆಯದನ್ನೇ ಬಯಸುತ್ತೇನೆ. ನಿಮ್ಮ ಮನಸ್ಸಿನಂತೆ ನಡೆಯಲಿ ಅಥವಾ ನಡೆಯದೇ ಇರಲಿ, ನನ್ನ ಶರಣು ಬಂದ ಮೇಲೆ ನಿಮ್ಮ ಜೀವನದಲ್ಲಿ ಏನೇ ನಡೆದರೂ ಅದು ನಿಮ್ಮ ಒಳಿತಿಗಾಗಿಯೇ ಇರುತ್ತದೆ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ.